ಎಲ್ಲ ಮುಳುಗಿ ಹೋಯ್ತು. ಹೀಗೆ ಹೇಳಿದ್ರೆ ಹೇಗೆ ಅರ್ಥ ಆಗುತ್ತೆ ಶಾಸ್ತ್ರಿಗಳೇ? ನಾನು ನಿಮಗೆ ಹೇಳಿದ್ದೇನು, ನೀವು ಮಾಡಿದ್ದೇನು? ಅವಳನ್ನ ನಗ ಶಿಕಾಂತವಾಗಿ ಸೀಳಿ ಛಿದ್ರ ಮಾಡಬೇಕು ಅಂತ ಹೇಳಿದ್ದೆ. ನೀವು ಅವಳ ದೇಹವನ್ನು 2 ತುಂಡು ಮಾಡಿದ್ದೀರಾ. ಅವಳಿಗೆ ಗಾದಿಸಿ ಮತ್ತೊಮ್ಮೆ ಪ್ರಹಾರ ಮಾಡೋದ್ರೊಳಗೆ ದೇಹ ಜಾರು ಬಿದ್ದೋಯ್ತು. ಅದಕ್ಕೆ ಹೀಗಾಗಿದೆ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ನಾವು ಪ್ರಹಾರ ಮಾಡಿದ ಪ್ರತಿರೂಪಗಳು ನಮ್ಮ ಮೇಲೆ ಮರುಪ್ರಹಾರ ಮಾಡ್ತಾವೆ. ಅದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಮೃತ ಇಲ್ಲೆಲ್ಲೂ ಇಲ್ಲ. ಅರ್ಜುನ್, ಅರ್ಜುನ್, ಏನಾಯ್ತು? ಅಮೃತನ ಹುಡ್ಕೊಂಡ್ ಬಂದೆ. ಇಲ್ಲೆಲ್ಲೂ ಇಲ್ಲ. ನಿನಗೇನಾದ್ರೂ ಹೇಳೋದ್ಲಾ? ಇಲ್ಲ. ಸರಿ, ಹೊರಗಡೆ ಇರ್ಬೋದು. ನಾನು ಹೋಗಿ ನೋಡ್ತೀನಿ. ನೀನ್ ಮಲ್ಕೋ. ಇಲ್ಲ, ನಾನು ಬರ್ತೀನಿ. ನಡಿ. ಅಮೃತ, ಅಮೃತ ಅವರೇ, ಅಮೃತ, ಅಮೃತ ಅವರೇ, ಎಲ್ಲೋಗ್ಲಿ ಹೇಳು? ಅರ್ಜುನ್, ನೀನ್ ಹೋಗಿ ಮಲ್ಗು. ನಾನು ಹುಡುಗಿ ಕರ್ಕೊಂಡ್ ಬರ್ತೀನಿ. ಅಲ್ಲ, ಅವ್ರಿಲ್ಲ ಅಂತ ಗೊತ್ತಾದ್ಮೇಲೂ ನಿದ್ದೆ ಹೇಗೆ ಬರುತ್ತೆ? ಅಂದ್ರೆ ನೀನ್ ಕೂಡ ನನ್ನ ಜೊತೆ ಹುಡ್ಕೋದಕ್ ಬರ್ತೀಯಾ? ಹೌದು. ಹೊರಗಡೆ ಎಂತ ಪರಿಸ್ಥಿತಿ ಇದೆ ಅನ್ನೋದು ಗೊತ್ತಾ ನಿನ್ಗೆ? ಗೊತ್ತು. ಗೊತ್ತಿದ್ರು ಹೊರಗೆ ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ನನಗೆ ನನ್ನ ಜೀವಕ್ಕಿಂತ ಅಮೃತ ಅವ್ರ ಜೀವ ಮುಖ್ಯ. ನಾನು ಯಾವ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದೀನೋ ಅದರ ಹೆಚ್ಚಿನ ಅಪಾಯದಲ್ಲಿ ಅವ್ರು ಸಿಕ್ಕಾಕೊಂಡಿದ್ದಾರೆ. ಹಾಗಂತ ನೀನ್ ಅವ್ರ ಕೈ ಸಿಕ್ಕಾಕೊಂಡ್ರೆ? ನೀವೇನೇ ಹೇಳಿದ್ರು ನಾನು ನಿಮ್ಮ ಮಾತನ್ನು ಕೇಳೋದಿಲ್ಲ. ಅರ್ಜುನ್, ಅರ್ಜುನ್, ಶಾಸ್ತ್ರಿಗಳೇ, ನಿಮ್ಮಂತ ಸಾತ್ವಿಕರಿಂದ ಇಂಥ ಕೆಲಸನ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಯಾರಿಂದಲೂ ಯಾವುದನ್ನು ಅತಿಯಾಗಿ ನಿರೀಕ್ಷೆ ಮಾಡಬಾರದು. ನನಗೆ ಅರ್ಥ ಆಗ್ಲಿಲ್ಲ. ಎಲ್ಲವೂ ಎಲ್ರಿಗೂ ಸುಲಭವಾಗಿ ಅರ್ಥವಾಗೋದಿಲ್ಲ. ನಿನಗೆ ಅರ್ಥವಾಗಿದ್ದಿದ್ರೆ ನಾಗಲೋಕದಿಂದ ನಾಗಮಣಿಯನ್ನು ಹುಡುಕೊಂಡು ಇಲ್ಲಿವರೆಗೂ ನೀನು ಬರ್ತಾ ಇರಲಿಲ್ಲ. ಅದೆಲ್ಲ ಬಿಡಿ. ನೀವು ಈ ಅಧರ್ಮಿಗಳ ಜೊತೆ ಸೇರಿ ಅಧರ್ಮದ ದಾರಿನ ಇಟ್ಕೊಂಡಿದ್ದೀರಾ. ಧರ್ಮದ ದಾರಿ ಯಾವುದು, ಅಧರ್ಮದ ದಾರಿ ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ.
ಹಾಗಾದ್ರೆ ನೀವು ನನ್ನ ಪರವಾಗಿ ನಿಲ್ಬೇಕಿತ್ತು ತಾನೆ? ಅದು ನಿನ್ನ ದೃಷ್ಟಿನಲ್ಲಿ, ನನ್ನ ದೃಷ್ಟಿನಲ್ಲ. ಈಗ ನಾನು ಏನು ಮಾಡ್ತಾ ಇದ್ದೀನೋ ಅದೇ ಸರಿ, ಅದೇ ಧರ್ಮದ ದಾರಿ. ಇಂಥ ವಿಶ್ವಾಸಘಾತಕರು ಈ ಭೂಮಿ ಮೇಲೆ ಇರಲೇಬಾರದು. ಈ ಮೂವರು ಈಗಲೇ ಯಮಪಾಶಕ್ಕೆ ಆಹುತಿ ಆಗ್ಬೇಕು, ಅದೇ ಸರಿ. ನಾಗಿಣಿ, ನೀನ್ ತಪ್ಪು ಮಾಡ್ತಾ ಇದೀಯಾ. ಇದರ ಪರಿಣಾಮ ಘೋರವಾಗಿರುತ್ತೆ. ಪಾಪಿಗಳ ಜೊತೆ ಸೇರಿ ನೀವು ಪಾಪಿ ಆಗಿದ್ದೀರಾ. ಪಾಪಿಗಳನ್ನ ಸಂಹಾರ ಮಾಡಿದ್ರೆ ಪುಣ್ಯಾರ್ಜನೆ ಆಗತ್ತೆ ಹೊರತು ಯಾವ ಕೋರನು ಘಟಿಸೋದಿಲ್ಲ. ಅವರಿಬ್ಬರನ್ನ ನನ್ನ ಪ್ರತಿರೂಪಗಳು ನೋಡ್ಕೋತಾರೆ. ನಿಮಗೆ ನಾನು ವಿದಾಯ ಹೇಳ್ತೀನಿ. ಅರ್ಜುನ್, ಅರ್ಜುನ್ ನಿಂತ್ಕೋ. ಊರಲ್ಲಿ ಎಂತ ಪರಿಸ್ಥಿತಿ ಇದೆ ಅನ್ನೋದು ನಿನಗೆ ಗೊತ್ತು ತಾನೆ? ಹಾಗಂತ ನನ್ನ ಅಮೃತ ಅವರು ಅಪಾಯದಲ್ಲಿ ಇರೋದನ್ನ ನೋಡ್ಕೊಂಡು ಸುಮ್ಮನೆ ಇರೋ ಅಂತ ಹೇಳ್ತೀರಾ? ಹಾಗಂತ ಅಪಾಯನ ನಿನ್ ಮೈ ಮೇಲೆ ನೀನ್ ಹೇಳ್ಕೊಳಕ್ ಆಗತ್ತಾ? ನನ್ನ ಅಮೃತ ಅವ್ರಿಗೋಸ್ಕರ ನಾನು ನನ್ನ ಜೀವ ಕೊಡೋದಕ್ಕೂ ರೆಡಿ ಆಗಿದ್ದೀನಿ. ಅಂಥದ್ರಲ್ಲಿ ಈ ಅಪಾಯಕ್ಕೆ ಎದುರ್ಕೋತೀನ? ತಲೆ ಗಟ್ಟಿ ಇದೆ ಅಂತ ಬಂಡೆಕಲ್ಗೆ ಚಚ್ಕೊಳ್ಳೋದು ಮೂರ್ಖತನ. ನೀವ್ ಏನೇ ಹೇಳಿದ್ರು ಅದು ನನ್ನ ಕಿವಿಗೂ ಬೀಳೋದಿಲ್ಲ, ನಾನು ಕೇಳೋದು ಇಲ್ಲ. ಅರ್ಜುನ್, ಅರ್ಜುನ್, ನನ್ನ ಮಾತನ್ನ ಕೇಳು. ಅಮೃತನ ನಾನು ಹುಡುಕಿ ಕರ್ಕೊಂಡು ಬರ್ತೀನಿ. ಅರ್ಜುನ್, ನಾಗಿಣಿ, ಒಂದು ನಿಮಿಷ ನಿಂತ್ಕೋ. ನಾನು ನಿನಗೆ ಯಾವ ಯಾವ ಸಮಯದಲ್ಲಿ ಉಪಕಾರ ಮಾಡಿದ್ದೀನಿ ಅನ್ನೋದನ್ನು ನೆನೆಸ್ಕೋ. ನೀನು ಸಂಜೀವಿನಿ ತರೋದಕ್ಕೋಸ್ಕರ ಬೇರೆ ಬೇರೆ ಲೋಕಗಳಿಗೆ ಹೋದಾಗ ನೀನು ಬರುವವರೆಗೂ ಆ ಅರ್ಜುನನ ಕಾಪಾಡಿದ್ದು ನಾನು. ನಿನ್ನ ಸುಮಂಗಲಿತನವನ್ನ ಅವತ್ತು ಉಳಿಸಿಕೊಟ್ಟಿದ್ದು ನಾನು. ಆ ರುದ್ರ
ಅರ್ಜುನ ರೂಪ ತಾಳಿ ನಿನ್ನ ಕೊಲ್ಲೋದಕ್ಕೆ ಬಂದಾಗ ಅವನಿಂದ ನಿನ್ನ ಉಳಿಸಿದ್ದು ನಾನು. ಇಷ್ಟು ಉಪಕಾರ ಮಾಡಿರೋ ನನ್ನನ್ನೇ ಕೊಲ್ಲೋದಕ್ಕೆ ನಿಂತಿದೆಯಲ್ಲ, ಇದು ಸರಿನಾ? ಅವ್ರ ಜೊತೆ ಸೇರ್ಕೊಂಡು ನನ್ನನ್ನ ಆಹುತಿ ಕೊಡೋದಕ್ಕೆ ನಿಂತಿದ್ದೀರಲ್ಲ, ಇದು ಸರಿನಾ? ಸರಿ ತಪ್ಪುಗಳು ಈಗ ನಿನಗೆ ಗೋಚರ ಆಗದಿದ್ರು ಮುಂದೊಂದು ದಿನ ಅರ್ಥ ಆಗುತ್ತೆ. ಇಲ್ಲಿ ಎಲ್ಲವೂ ವಿಧಿ ನಿಯಂತ್ರಿತ. ಇವತ್ತಿನ ಈ ಕ್ಷಣ, ಈ ಘಟನೆ ಮುಂದಿನ ಮಹತ್ ಕಾರ್ಯಕ್ಕೆ ನಾಂದಿಯಾಗಿರಬಹುದು. ಅಲ್ಲಿವರೆಗೂ ಕಾಯೋ ತಾಳ್ಮೆ ಆಗ್ಲಿ, ಸಹನೆ ಆಗ್ಲಿ ನನಗಿಲ್ಲ. ಸಹನೆ, ಸಂಯಮ, ಸಹೃದಯತೆಯನ್ನ ನಿನ್ನಿಂದ ನಿರೀಕ್ಷೆ ಮಾಡ್ತಾ ಇದ್ದೀನಲ್ಲ, ಅದು ನನ್ನ ತಪ್ಪು. ಎಷ್ಟಾದರೂ ನೀನು ವಿಷ ಜಂತು. ವಿಷ ಕಕ್ಕೋದು ನಿನ್ನ ಹುಟ್ಟು ಗುಣ. ಕಾಯೋ ಕೈಯೇ ಕೊಲ್ಲೋದಿಕ್ಕೆ ಅಂತ ನಿಂತಾಗ ತನ್ನ ಆತ್ಮರಕ್ಷಣೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಧರ್ಮದಲ್ಲೇ ಹೇಳಿದೆ. ಇದನ್ನ ನೀವು ಮರ್ತಿರೋ ಹಾಗಿದೆ. ಶಾಸ್ತ್ರಿಗಳೇ, ನೀವು ಎಲ್ಲಿವರೆಗೂ ಅವರ ಪರವಾಗಿ ನಿಲ್ತಿರೋ ಅಲ್ಲಿವರೆಗೂ ನಾನವ್ರನ್ನ ಯಮಲೋಕಕ್ಕೆ ಹಟ್ಟೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ನಿಮ್ಮ ಮೇಲೆ ಪ್ರಹಾರ ಮಾಡೋದಿಕ್ಕೆ ನಿಂತಿರೋದು ನಾನು. ಇನ್ನೊಂದು ಕ್ಷಣ ಕಳೆದ್ರೆ ನಿಮ್ಮನ್ನ ಬಲಿ ತಗೊಂಡ್ಬಿಡ್ತೀನಿ ನಾನು. ಆದ್ರೆ ನೀವ್ ನನಗೊಂದು ಮಾತು ಕೊಟ್ರೆ ನೀವು ಜೀವಂತವಾಗಿ ಉಳ್ಕೋತೀರಾ? ಏನದು? ನನ್ನಿಂದ ಅವ್ರನ್ನ ನೀವು ಉಳಿಸ್ಕೊಳ್ಳೋದಿಲ್ಲ ಅಂತ ನನಗೊಂದು ಮಾತು ಕೊಡ್ಬೇಕು. ನನ್ನ ಮಾತಿನ ಪ್ರಕಾರನೇ ನಾನು ಅವರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ ಬಿಡು. ಹಾಗಾದ್ರೆ ನಾನು ಸಹ ನಿಮ್ಮ ದಾರಿಗೆ ಅಡ್ಡ ಬರೋದಿಲ್ಲ. ನಾಗಿಣಿ, ನಿನಗೆ ಇಷ್ಟು ಹಠ, ಛಲ, ಮುಂದಾಲೋಚನೆ ಇರಬೇಕಾದ್ರೆ ಲೋಕದ ಹಿತ ಬಯಸೋ ನನಗೆ ಇನ್ನೆಷ್ಟು ಮುಂದಾಲೋಚನೆ ಇರಬೇಕು. ನಾನು ಮನಸ್ಪೂರ್ವಕವಾಗಿ ನಿನಗೆ ಮಾತನ್ನ ಕೊಟ್ಟಿಲ್ಲ. ಹಾಗಾಗಿ ಆ ಮಾತಿನ ಮೇಲೆ ನಾನು ನಿಲ್ಲಲ್ಲ. ನಿನ್ನ ಆರ್ಭಟ, ಅಟ್ಟಹಾಸ ಎಲ್ಲವನ್ನ ಹೇಗೆ ಮಟ್ಟ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೇ ನಿಯಂತ್ರಿಸ್ತೀನಿ. ಏನು ಆಶ್ಚರ್ಯ ಆಗ್ತಿದೀಯಾ? ಈ ಊರಲ್ಲಿ ನಮ್ಮನ್ನ ನೀವೇನು ಮಾಡೋದಕ್ಕಾಗಲ್ಲ. ಇದು ವಿಷ್ಣುಪುರ.
ಇಲ್ಲಿ ಸರ್ಪಗಳ ಆಟ ಏನು ನಡೆಯೋದಿಲ್ಲ. ನಿಮ್ಮ ದಾರಿ ನೀವು ನೋಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾಶ ಆಗೋಗ್ತೀರಾ. ಅಮೃತ ಅವರೇ, ಅಮೃತ ಅವರೇ, ಎಲ್ಲಿ ಹೋಗಿದ್ರಿ ನೀವು? ಎಲ್ಲಿ ಅಂತ ಹುಡ್ಕೋದು ನಿಮ್ಮನ್ನ? ನಿಮಗೋಸ್ಕರ ನಾವಿಡೀ ವಿಷ್ಣುಪುರನೇ ಹುಡುಕಿದೀವಿ. ಅಲ್ಲ, ನೀವು ಕಾಣದೆ ನಾನು ಎಷ್ಟು ಚಡಪಡಿಸ್ತೀನಿ ಅಂತ ಗೊತ್ತಾ ನಿಮ್ಗೆ? ಅದ್ ಸರಿ, ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಂತ ಮುಖ್ಯವಾದ ಕೆಲಸ ಏನಿತ್ತು ನಿಮ್ಗೆ? ಅದು ಅದು ನೋಡಿ, ಅದು ಇದು ಅಂತ ಏನೇನೋ ಕಾರಣ ಹೇಳೋದಕ್ಕೆ ಬರಬೇಡಿ. ಅದಿರ್ಲಿ, ನಿನ್ಗೊಂದು ವಿಷಯ ಗೊತ್ತಾ? ಆ ನಾಗಿಣಿ ನಮ್ಮ ಅಣ್ಣ ಭೈರವನ ಮುಗ್ಸಕ್ ನಿಂತಿದ್ದಾಳೆ.